ಹುಚ್ಚತ್ತು ಬೀಳಬಾದ ಕೈ ಕಾಲು ಲ್ಯಾಟು ಶಿವಶಂಕರ ಶಂಕರ ಮಚ್ಚರು ನಿದ್ರೆ ನೀನು ಹುಚ್ಚತ್ತು ಕುಡಿತಾರೋ ಮಚ್ಚರು ನಿದ್ರೆ ನೀನು ಹುಚ್ಚತ್ತು ಕುಡಿತಾರೋ ನಿನ್ ಮುಂದೆ ಎಲ್ರು ಬಚ್ಚತನ ಹೇಗೆ ಕಾಮ್ತೋಡೆ ಹೇಗೆ ಕಾಮ್ತೋಡೆ ಹೇಳಿ ಪ್ರೇಮಿಗಳೇ ಒಬ್ಬನೋ ಸುಂದರ ಈತನೋ ಹೇಳಿ ಪ್ರೇಮಿಗಳೇ ಒಬ್ಬನೋ ಸುಂದರ ಈತನೋ ಸೀತಾ ಸೀತಾ ಓ ಬನ್ನಿ ಸಾವುಕಾರೆ, ಶಾಸಕರಾದ ತಾವು ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸೀತಾ, ಆಗಮಿಸಬೇಕಾಗುತ್ತದೆ. ಬರಗಾಲದ ಭವನಿಯಲ್ಲಿ ನೀರಿಲ್ಲದೆ ತತ್ತರಿಸಿ ಹೋಗುತ್ತಿರುವ ಈ ನಿಮ್ಮ ಚಿಂತೆಯನ್ನು ವಿಚಾರಿಸಿಕೊಂಡು ಬತ್ತಿ ಬರಿದಾದ ಕೆರೆಗೆ ನೀರನ್ನು ತುಂಬಬೇಕೆಂದು ಬಂದಿರುವೆ ಸೀತಾ. ಓಹೋ, ಶಾಸಕರಾದ ತಾವು ಮನೆ ಬಾಗಿಲವರೆಗೂ ಬಂದು ವಿಚಾರಿಸುವುದಂದ್ರೆ ರೈತರ ಮಕ್ಕಳೇ ನಿಜ. ನೋಡಿ, 5 ನಿಮಿಷ ಕುಳಿತುಕೊಳ್ಳಿ, ಒಳಗಡೆ ಹೋಗಿ ನನ್ನ ಗಂಡನನ್ನು ಕರೆದುಕೊಂಡು ಬರುತ್ತೇನೆ. ಸೀತಾ ಕೈಯಲ್ಲಿ ತುಂಬಿದ ತಂಬಿಗೆಯನ್ನು ಹಿಡಿದುಕೊಂಡು ಅಂಬುಜ ಮುಖಿಯಂತೆ ವರ್ಣಿಸುವ ಈ ನಿನ್ನ ರೂಪ ಆ ಸೂರ್ಯ ಪ್ರಕಾಶನ ತಾಪಕ್ಕೆ ಸಿಕ್ಕು ಬತ್ತಿ ಬಾಡಿತೆಂದು ಚಿಂತೆ ಬರ್ತಾ ಇದೆ ಸೀತಾ, ಚಿಂತೆ ಬರ್ತಾ ಇದೆ. ಇದೇನು ಸಾವುಕಾರೆ ನಿಮ್ಮ ಮಾತಿನ ಅರ್ಥ? ಅರ್ಥ ನೋಡು ಸೀತಾ, ನನ್ನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೇ ಎಂದು ನೀನು ತಿಳಿದುಕೊಂಡರೆ ವ್ಯರ್ಥ ಕೊರಗುವುದು ಈ ನಿನ್ನ ಜೀವನ. 10 ವರ್ಷಗಳಿಂದ ಹೊಂಚು ಹಾಕಿ ಕುಳಿತುಕೊಂಡಿರುವ ಈ ಚಂದ್ರಮುಖ ಚಂದ್ರೇಗೌಡನ ಪ್ರೇಯಸಿ ಎಂದಾದರೆ ಸರಿ, ಇಲ್ಲದಿದ್ದರೆ ಬಾನೆತ್ತರಕ್ಕೆ ಹಾರುವುದು ಸೀತಾ ಈ ನಿನ್ನ ಪ್ರಾಣ. ಪ್ರಾಣ ಎಲ್ಲೋ ಸಾಹುಕಾರ, ಪ್ರಾಣ ದಾಸಗಾಗಿ ಮಾನ ಮಾರಿಕೊಳ್ಳುವ ಹೆಣ್ಣಂತ ತಿಳಿದುಕೊಂಡಿರುವೇನೋ ನನ್ನನ್ನು. ಚಿತ್ರಾಮನ ಕೈ ಹಿಡಿದ ಕಲಿಯುಗದ ಸೀತೆ ಕಣ ನಾನು, ಕಲಿಯುಗದ ಸೀತೆ ನಾನು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾನೆ ನನ್ನ ಗಂಡ. ಈ ತಾಳಿಯನ್ನು ನೋಡಿ ಮರ್ಯಾದಿಂದ ಹಿಮ್ಮೆಟ್ಟಿ ಹೋಗದಿದ್ದರೆ ಅವನನ್ನು ಕುಟ್ಟಿಕೊಳ್ಳಲ್ಲ ಶ್ರೀರಾಮ ಬಂದೆ ಬರ್ತಾನೆ ಕಣ, ಶ್ರೀರಾಮ ಬಂದೆ ಬರ್ತಾನೆ ಅಂತ. ಶ್ರೀರಾಮ ಏ ಸೀತಾ, ನೀನು ಹೇಳುವುದು ರಾಮಾಯಣದಲ್ಲಿ ಬರುವ ಶ್ರೀರಾಮನ ಕಥೆ, ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಎಂತೆಂಥವರು ತುಂಬಿಕೊಂಡಿದ್ದಾರೆ ಗೊತ್ತೇ? ತಿನ್ನಲಿಕ್ಕೆ ಕಂಡದ ಆಸೆಗಾಗಿ, ಕುಡಿಯಲಿಕ್ಕೆ ಹೆಂಡದ ಆಸೆಗಾಗಿ ಹೆಂಡರನ್ನೇ ಮಾರಿಕೊಳ್ಳುವ ನಾಮರ್ಥರಷ್ಟಿಲ್ಲ ಈ ಕಲಿಯುಗದಲ್ಲಿ. ಅಷ್ಟಕ್ಕೂ ಆ ರಾವಣ ಸನ್ಯಾಸಿಯಾಗಿ ಬಂದು ಆ ಸೀತೆಯನ್ನು ಹೊತ್ತೊಯ್ಯುವಾಗ ಎಲ್ಲಿ ಅಡಗಿದ್ದೆ ಆ ನಿನ್ನ ಶ್ರೀರಾಮನ ಶಕ್ತಿ? ನನ್ನ ಪ್ರೇಮದಲ್ಲಿ ಅಡಗಿತ್ತು ಆ ಶ್ರೀರಾಮನ ಶಕ್ತಿ. ಶ್ರೀರಾಮನೇಕೋ ನನ್ನ ಮೈದುನ ಲಕ್ಷ್ಮಣ ಹಾಕಿದ ಗೆರೆಯನ್ನು ದಾಟಿದ್ದೆ ಆದ್ರೆ ಅವತ್ತೇ ಸುಟ್ಟು ಹೋಗುತ್ತಿದ್ದ ರಾವಣನ ದೇಹ. ಅಂತದ್ರಲ್ಲಿ ರಾವಣನಂತೆ ನೀನು ಮಾಯದ ಜಂಕೆ ಬಿಟ್ಟಿದ್ದೆ ಆದ್ರೆ ಹಕ್ಕೆ ಮುಗಿಯುವುದ್ರೊಳಗಾಗಿ ಸುಟ್ಟು ಹೋಗುವುದು ಈ ನಿನ್ನ ಪ್ರಾಣ. ನನ್ನ ಪ್ರಾಣ ಲೇಸಿದ
ಆ ಯಮಧರ್ಮನನ್ನ ಬೆನ್ನಿಗೆ ಕಟ್ಟಿಕೊಂಡು ನಿನ್ನಲ್ಲಿಗೆ ಚಿನ್ನದ ನೇಗಿಲವನ್ನು ಹಿಡಿದು ಮಣ್ಣಿನ ಮಗನಾಗಿ ನಿನ್ನಲ್ಲಿಗೆ ಬಂದಿರುವ ಈ ಹಿಂದೂ ಧರಣಿಗೆ ಯಾರಿಂದಲೂ ಭಯವಿಲ್ಲ ಸೀತಾ, ಯಾರಿಂದಲೂ ಭಯವಿಲ್ಲ. ರಾಕ್ಷಸ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಗಂಡ ಕುಂಟನೇ ಇರಲಿ, ಅವನೇ ನನ್ನ ಪಾಲಿನ ದೇವರು. ಅಂತದ್ರಲ್ಲಿ ನೀನು ತೋರಿಸುವ ಈ ನಿನ್ನ ತೂಗುಯಲೆ ಕೇವಲ ನಾನು ಮೆಟ್ಟಿ ಬಿಟ್ಟ ಹರಗ ಚಪ್ಪಲಿಯ ಸಮಾನ. ಸೀತಾ, ಕೆಳಗಿಳಿಸುವ ನಿನ್ನ ಕೈಯನ್ನು. ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ಎತ್ತಿದ ನನ್ನ ಕೈ ನಿನ್ನ ಕುತ್ತಿಗೆಯನ್ನು ಹಿಡಿದು ಈ ಮುತ್ತಿನ ಪಲ್ಲಂಗದ ಮೇಲೆ ನಿನ್ನನ್ನು ಕೆಡವಿ ಸೀತಾ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ನನ್ನ ಕಾಮ ದೃಶ್ಯ ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಮಾನ ಕಾಪಾಡಬೇಕಾದ್ರಿಂದ ನಿನ್ನಂತ ರಕ್ಷದಾತನಿಗಿದೆ. ರಾಜಕೀಯ ರತ್ನವೇ ಎನಿಸಿಕೊಂಡಿರುವ ಈ ಗಂಡಿನ ಕೆನ್ನೆಗೆ ಹೊಡೆದೆಯ ಹೆಣ್ಣೆ, ಮುಗಿಯಿತು ನಿನ್ನ ಕತೆ. ಏನು ಪಿಸ್ತೂಲನ್ನು ತೋರಿಸಿ ನನ್ನನ್ನು ಹೆದರಿಸುತ್ತೀಯಾ? ಈ ನಿನ್ನ ಗೊಡ್ಡು ಬೆದರಿಕೆ ಹೆದರುವ ಹೆಣ್ಣು ನಾನಲ್ಲ. ಅವನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಕಲಿಯುಗದ ಸೀತೆಕನ ನಾನು. ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ಕಲಿಯುಗದ ಸೀತೆ ನಾನು. ಸಾವಿಗಿಂತ ಶೀಲವೇ ಮೇಲೆಂದು ಹುಚ್ಚತ್ತು ಹಾರಾಡುವ ಹೆಣ್ಣೆ, ಮುಗಿಯಿತು ನಿನ್ನ ಕತೆ. ರಾಕ್ಷಸ, ಮುಂದೆ ಇನ್ನೊಂದು ಸಾರಿ ಆ ಮಾತನ್ನ ಎತ್ತದಿರೋ. ತಿರುಗಿ ಇನ್ನೊಂದು ಸಾರಿ ಆ ಮಾತನ್ನ ಎತ್ತಿದ್ಯಾ ಆದ್ರೆ ನಿನ್ನ ನೆತ್ತಿಯನ್ನು ಸೀಳಿ ನಿನ್ನ ಬಿಸಿ ರಕ್ತ ಕುಡಿಯಲು ನನ್ನ ಉತ್ತರಾಧಿಕಾರಿ ಬಂದೇ ಬರ್ತಾನೆ ಕಣೋ, ಬಂದೇ ಬರ್ತಾನೆ. ಉತ್ತರಾಧಿಕಾರಿ ನೋಡು ಸೀತಾ, ಆ ನಿನ್ನ ಉತ್ತರಾಧಿಕಾರಿಗೆ ಇದೇ ಈ ಚಂದ್ರೇಗೌಡ ಕೊಡುವ ಉತ್ತರ ಸೀತಾ. ಈ ಚಂದ್ರೇಗೌಡ ಕೊಡುವ ಉತ್ತರ ಎಂದಿಗೆ ಮುಗಿಯಿತು ಸೀತಾ ನಿನ್ನ ಆಯಸ್ಸು. ಕುಮಾರ, ಅಲ್ಲಿ ಹೋಗ್ತಾ ಇದ್ದೇನಲ್ಲ ಆ ಪಾಪಿಯಿಂದ ಈ ನಿನ್ನ ತಾಯಿಯ ಪ್ರಾಣ ಹೋಗ್ತಾ ಇದೆ ಕುಮಾರ. ಬೇಡ, ಮೊದಲೇ ಅವನು ಕಟುಕ ಕ್ರೂರಿ. ಅವನು
ಹಿಂದೆ ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಹೋಗಿ ಚಕ್ರವ್ಯೂಹದಲ್ಲಿ ಸಿಕ್ಕು ತನ್ನ ಪ್ರಾಣವನ್ನೇ ಕಳೆದುಕೊಂಡ ಅಪ್ಪ, ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಕುಮಾರ, ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದ ಘಟನೆಯನ್ನು ನೀನು ಚಿಕ್ಕಪ್ಪನಿಗೆ ನೀನು ತಿಳಿಸಬಾರ್ದು ಕುಮಾರ. ಯಾಕಮ್ಮ ಈ ನಾಡಿಗೆ ಕಣ್ಣುಗಳಲ್ಲಿ ಎನಿಸಿಕೊಂಡಿರುವ ಈ ನನ್ನ ಪುಟ್ಟ ಚಿಕ್ಕಪ್ಪನಿಗೆ ಹೇಳಿ ಹೇಳುತ್ತೇನಮ್ಮ, ಹೇಳಿ ಹೇಳುತ್ತೇನೆ. ಸಾಕಲ್ಲ, ಹೆತ್ತ ತಾಯಿ ನೋವಿನಿಂದ ಬೀಳ್ತದಾಗ ನನ್ನ ಗಂಡಿಗೆ ಶಾಂತಾಗಿರಬೇಕಾದ್ರೆ ಬಿಡಲೇಬೇಕು. ಅಲ್ಲಿವರೆಗೆ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಕುಮಾರ, ಕೊನೆಯದಾಗಿ ಈ ನಿನ್ನ ತಾಯಿಯ ಒಂದು ಮಾತು ನಡೆಸಿಕೊಡ್ತೇನಪ್ಪ. ಆಯ್ತಮ್ಮ, ಆಯ್ತು. ಕುಮಾರ, ಮುಂಬರುವ ಕಷ್ಟ ಸುಖಗಳನ್ನು ಗಟ್ಟಿಯಾಗಿ ಮೆಟ್ಟಿ ನಿಂತು ನೀನು ನೀನು ಈ ನಿನ್ನ ಹೆತ್ತ ತಾಯಿ ಹೆಸರು ತರುವ ಮಗನಾಗಬೇಕು ಕಣಪ್ಪ, ಮಗನಾಗಬೇಕು ನೀನು. ಅಷ್ಟೇ ಅಲ್ಲ, ಸಮಯ ಸಾಧಿಸಿ ಇಲ್ಲಿ ನಡೆದ ವಿಷಯವನ್ನು ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ನೀನು ನೀನು ಆ ಪಾಪಿ ತಿಳಿ ರಕ್ತವನ್ನು ನೀನು ನೋಡ್ಬೇಕು ಕುಮಾರ. ಅಮ್ಮ, ಏನಾಗಿದೆಯಪ್ಪ ಈ ನನ್ನ ತಾಯಿಗೆ? ಸೀತಾ, ಸೀತಾ, ಮನೆಗೆ ಸಿಕ್ಕು ಮನೆಯಾಗಿ ಹೋದೆ ಸೀತಾ, ಮನೆಯಾಗಿ ಹೋದೆ. ಹೇಳು ಸೀತಾ, ಎದ್ದು ಮಾತನಾಡು. ನಿನ್ನ ಕುಮಾರನ ಕೀರ್ತಿ ಬಾನೆತ್ತರಕ್ಕೆ ಬೆಳಗಲು ಧರಿಸಿದ ನೀನು ಅವನ ಸಂತೋಷದ ಕಣ್ಣೊರಿಸದೆ ಹಾಗೆ ಕಣ್ಣು ಮುಚ್ಚಿದೆಯಾ? ಹೇಳು ಸೀತಾ. ಯಾರ್ಯಾರ ನೀನೇ ಬಲ್ಲೋರ್ ಯಾರು ಕೇಳು. ಅಣ್ಣ, ಕುಮಾರ, ಯಾಕಪ್ಪ ನಿಮ್ಮ ಅಳು? ಏನಾಗಿದೆ ನನ್ನ ಅತ್ತಿಗೆಗೆ? ಏನಾಗಿದೆ ನನ್ನ ಅತ್ತಿಗೆಗೆ? ಏನಾಗಿದೆ ಎಂದು ಹೇಳಲೇಕು ಕೂಡ ನನಗೆ ಶಕ್ತಿ ಇಲ್ಲ ತಮ್ಮ, ನನಗೆ ಶಕ್ತಿ ಇಲ್ಲ. ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥವಾದರೂ ಏನು? ಅದ್ಯಾವನೋ ಬರೀ ಗುಂಟಿಯ ಬಲಿಯಾಗಿ ತಳಪ್ಪ. ಅತ್ತಿಗೆ ಸತ್ಯವಾಗಿಯೂ ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾದಳೆ. ನನ್ನ ಹೇಳಲ್ಲ, ಹೇಳು ಅವಳ ಈಗಲೇ ಹೋಗಿ ಆ ಬಣ್ಣನ ರುಂಡವನ್ನು ತಂದಾಡು. ನನ್ನ ಅತ್ತಿಗೆ ಪಾದ ಬಿಡುತ್ತೇನೆ, ನನ್ನ ಅತ್ತಿಗೆ ಪಾದ ಕರ್ಪಿಸಿ ಬಿಡುತ್ತೇನೆ. ಹೇಳಲ್ಲ, ಹೇಳು ಅವಳ ಚಾಂಡಾಲ
ವಯಸ್ಸಿನಲ್ಲಿದ್ದರು ನಿಲ್ಲಲು ಗುಂಡಿಗೆ ಬಲಿ ಮಾಡಿದನಲ್ಲ ನಾನಿತ್ತು ಸತ್ತಂತೆ ವಿಧಿಯ ನಾಟಕ ಹೊತ್ತಿಗೆ ಪ್ರಾಣಕ ಮನಸ್ಸಿಗೆ ಪ್ರಾಣಕ ಇವನೆಂತ ಪುಳ್ಳರೆಂದು ಈ ಊರಿಗೆ ನನಗೆ ಚೀ ಹಾಕುವುದಿಲ್ಲ ನಮ್ಮ ಚೀ ಹಾಕು ನಾನೇನು ಮಾಡಲಿ ಈಗ ನಾನೇನು ಮಾಡಲಿ ಮನಸ್ಸಿಗೆ ಬಂತು ಬಿಟ್ಟು ಆದರೆ ಒಂದು ಮಾತು ಅತ್ತಿಗೆ ಒಂದು ಮಾತು ನಿನ್ನನ್ನು ಕೊಂಡಿಗೆ ಬಲಿ ಮಾಡಿದ ವ್ಯಕ್ತಿ ಅದಂತ ಪ್ರಭಾವಶಾಲಿ ಶಕ್ತಿ ವ್ಯಕ್ತಿಯಾಗಿದ್ದರೂ ಅವನನ್ನು ದುರ್ಗಮ್ಮನಿಗೆ ಬೆಟ್ಟ ಹರಕೆಯ ಕೋಣದಂತ ಓಡಾಡಿಸಿ ಕಡಿದು ಹಾಕಿ ಅವನದೆಯಿಂದ ಬರುವ ಬಿಸಿ ರಕ್ತದಿಂದ ನಿನ್ನ ಸಮಾಧಿಗೆ ರಕ್ತ ನೈವೇದ್ಯ ಲೇಪಿಸದಿದ್ದರೆ ನನ್ನ ಹೆಸರು ಛಲಗಾರ ಕಲಿಯುಗದ ಬಲ ಭೀಮನೆ ಅಲ್ಲ ಅತ್ತಿಗೆ ನಾನೇನು ನಗುತ್ತೈತೆ ದೈವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಎಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಎಲ್ಲಿ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ನಡೆಯರಿ ಅಣ್ಣ ನನ್ನ ಅತ್ತಿಗೆ ಅಂತ್ಯ ಸಂಸ್ಕಾರ ಮಾಡೋಣ ನಡೆ ಕುಣಿಸೋನು ಅಲ್ಲಿ